ಹಾಯ್ ಹಲೋ ವೀಕ್ಷಕರೇ, ಸ್ನೇಹಿತರ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಆಗ್ತಾ ಇದೆಯಾ? ನೀವೆಷ್ಟೇ ಕೆಮಿಕಲ್ ಡೈ ಹಚ್ಕೊಂಡ್ರೂ ಸಹ ನಿಮಗೆ ಏನು ಒಂದು ವ್ಯತ್ಯಾಸವನ್ನು ನೀವು ಕಾಣ್ತಾ ಇಲ್ಲ ಅಂದಾಗ ಇವ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಇದೆ. ಜೊತೆಗೆ ಇದನ್ನು ಬಳಸೋದ್ರಿಂದ ಯಾವ ಕೂಡ ನಿಮಗೆ ಹಾನಿ ಕೂಡ ಆಗೋದಿಲ್ಲ, ಯಾವ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಈಸಿಯಾಗಿ ಮನೆಗಳಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಇವತ್ತಿನ ಒಂದು ರೆಮಿಡಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ, ಜೊತೆಗೆ ನಿಮಗೆ ಏನಾದರೂ ಉಪಯೋಗ ಬರ್ತಾ ಇದ್ದರೆ ನಾನು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕು ನಮ್ಮನ್ನು ಸಾಕಷ್ಟು ಪ್ರೋತ್ಸಾಹನೇ ಕೊಡುತ್ತೆ. ಜೊತೆಗೆ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಪ್ರಾಬ್ಲಮ್ ಇದೆ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ತಡ ಮಾಡದೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ನಾವು ಬಿಳಿ ಕೂದಲು ಸಮಸ್ಯೆಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಪರಿಹಾರನ ಪಡ್ಕೋಬಹುದಂತ. ₹1 ಖರ್ಚು ಇಲ್ಲದೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸಿ ರೆಮಿಡಿಗಳನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು ತೊಗೊಂಡಿರುವಂಥ ಆಲೂಗಡ್ಡೆ. ಏನಪ್ಪ ಹೇರ್ ರೆಮಿಡಿಗೆ ಆಲೂಗಡ್ಡೆ ಹೇಳ್ತಾ ಇದ್ದೀರಾ ಅಂತೀರಾ? ಸೊ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್, ಇದು ಎಷ್ಟು ಒಳ್ಳೆಯದು ಅಂತ ಹಾಗೂ ಎಷ್ಟು ನಿಮ್ಮ ಕೂದಲು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಇವತ್ತಿನ ಈ ಒಂದು ರೆಮಿಡಿ ನೀವು ನೋಡಿದ್ರೆ ನೀವೇ ಕೂಡ ಆಶ್ಚರ್ಯ ಪಡಿತೀರಾ, ಅಷ್ಟೊಂದು ಒಳ್ಳೆ ರೆಮಿಡಿ. ಸೊ ನೋಡಿ, ಇಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿರೋದು. ಆಲೂಗಡ್ಡೆ ಅಂತೂ ನಮ್ಮ ಮನೇಲಿ ಇದ್ದೇ ಇರುತ್ತೆ. ನಾವು ಅಡುಗೆ ಮನೆಯಲ್ಲಿ ಸದಾ ಆಲೂಗಡ್ಡೆ ಅಂದರೆ ಏನಂದರೆ ಅಂತೀವಲ್ಲ, ಸಬ್ಜಿಯೋಂ ಕಾ ರಾಜ ಹೇ. ಸೊ ಇದು ಇದ್ದೇ ಇರುತ್ತೆ. ಇದನ್ನು ಬಳಸಿ ರೆಮಿಡಿ ಹೇಳ್ಕೊಡ್ತಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಸ್ವಚ್ಛ ತೊಳ್ಕೊಂಡಾಯಿತು. ಈ ಥರ ಮೇಲ್ಗಡೆ ಸಪ್ಪೆ ಇರುವಂಥದ್ದೆಲ್ಲ ಫ್ರೆಂಡ್ಸ್, ಅದು ನಮಗೆ ಬೇಕಾಗಿರುತ್ತು. ನಾವು ಸಪ್ಪೆ ವೇಸ್ಟ್ ಅಂತ ಕಸನಲ್ಲಿ ಬಿಸಾಕ್ತೀವಲ್ಲ ಫ್ರೆಂಡ್ಸ್, ಆದರೆ ಯಾವುವನ್ನು ನಾವು ಬೇಡ ಅಂತ ಬಿಸಾಕ್ತೀವಿ ಅವೇ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಅಷ್ಟೊಂದು ಬೆಲೆಗಳ ವಸ್ತು ಇರ್ತವೆ ಫ್ರೆಂಡ್ಸ್. ಸೊ ನೋಡಿ, ಈ ಥರ ನಾನು ಅದನ್ನು ಸೊಪ್ಪೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಾಲು ಕೂಡ ಈ ಥರ ಪೀಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಯಾಕಂದರೆ ಹಾಲಿನಲ್ಲಿ ಸ್ಟಾರ್ಚ್ ಇರುತ್ತೆ ಫ್ರೆಂಡ್ಸ್. ಸ್ಟಾರ್ಚ್ ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲು ಸ್ಕ್ಯಾಲ್ಪ್ನಿಂದ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನೋಡಿ, ಬಿಳಿ ಕೂದಲು ಆಗೋದೇ ಸ್ಟಾರ್ಟ್ ಆಗೋದೇ ಸ್ಕ್ಯಾಲ್ಪ್ನಿಂದ. ನಾವು ಸ್ಕ್ಯಾಲ್ಪ್ಸ್ಗೆ ಒಳ್ಳೆ ರೀತಿಯಲ್ಲಿ ಹೆಲ್ದಿ ಇಟ್ಟರೆ ಅಂದರೆ ನಮಗೆ ಬಿಳಿ ಕೂದಲು ಸಮಸ್ಯೆ ಆಗೋದಿಲ್ಲ. ಸೊ ಮತ್ತೆ ಬನ್ನಿ ಮುಂದೆ ನೋಡೋಣ ಇದಕ್ಕೆ ಮಾಡೋ ಪ್ರೋಸೆಸ್ ಹೆಂಗಂತ. ಇಲ್ಲಿ ನೋಡಿ, ನಾನೊಂದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್, ತವಾ ತೊಗೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಕಬ್ಬಿಣ ಬಾಳಿಗೆ ಇದ್ದರೆ ತೊಗೋಬೋದು. ಯಾವುದೇ ಒಂದು ವಸ್ತು ತೊಗೊಳ್ರಿ, ಆದರೆ ಅದು ಕಬ್ಬಿಣದೇ ಆಗಿರಬೇಕು ಫ್ರೆಂಡ್ಸ್. ಯಾಕಂದರೆ ರೆಮಿಡಿ ಹೇರ್ ರೆಮಿಡೀಸ್ನ ಮಾಡಿದಾಗ ಕಬ್ಬಿಣ ಅಂಶ ಅದರಲ್ಲಿ ಇರಬೇಕಂದ್ರೆ ನಾವು ಕಬ್ಬಿಣ ವಸ್ತುವನ್ನು ಯೂಸ್ ಮಾಡಬೇಕು. ಇದರಲ್ಲಿ ನಾನು 1.5 ಕಪ್ ಅಂದರೆ 1.5 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಕಡಿಮೆ ಹೆಚ್ಚು ಮಾಡ್ಕೊಳ್ಬಹುದು. ಸೊ ನೋಡಿ, ಈ ಥರ ನೀರು ಹಾಕ್ಕೊಂಡಿದ್ದಾಯಿತು. ನೀರನ್ನು ಸ್ವಲ್ಪ ಬಿಸಿ ಹಾಕಿ ಬಿಡಬೇಕು. ನಂತರ ಇದರಲ್ಲಿ ಏನು ಇದು ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್, ನಾವು ಬಟಾಟ ಅಂದರೆ ಆಲೂಗಡ್ಡೆ ತೊಗೊಂಡಿದ್ದೀವಲ್ಲ ಅದನ್ನು ಸೊಪ್ಪೆ ಸಹಿತ ಈ ಥರ ಪೀಸ್ ಮಾಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಇದು ಅಷ್ಟು ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋದು ಆಮ್ಲ ಪೌಡರು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೂ ನೋಡಿ, ಇದು ನಿಮಗೆ ಈಸಿಯಾಗಿ ಆನ್ಲೈನ್ ಕೂಡ ಸಿಕ್ಬಿಡುತ್ತೆ. ಇಲ್ಲಾಂದರೆ ಯಾವುದೇ ಒಂದು ಜನರಲ್ ಸ್ಟೋರ್ನಲ್ಲಿ ಅಂಗಡಿಯಲ್ಲಿ ಈಸಿಯಾಗಿ ನೀವು ಇದನ್ನು ಪಡ್ಕೋಬಹುದು. ಇಲ್ಲ ಅಂದರೆ ನಿಮ್ಮ ಹತ್ರ ಫ್ರೆಶ್ಗಿರೋ ಅಂಥ ಇದು ಇರುತ್ತಲ್ಲ ಫ್ರೆಂಡ್ಸ್, ಆವಲ, ಅದನ್ನು ಸಹ ಇಲ್ಲಿ ನೀವು ಸೇರಿಸ್ಕೊಳ್ಬಹುದು. ನನ್ನ ಹತ್ರ ಪೌಡರ್ ಇದೆ ಅಂತ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಪೌಡರ್ ಕೂಡ ಹಾಕ್ಕೊಂಡಿದ್ದ ತಕ್ಷಣ ಒಳ್ಳೆ ರೀತಿಯಲ್ಲಿ ಇದನ್ನು ಲೋ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಇದೆ ಅಂತ. ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ತೊಗೊಂಡಿರೋದು ಟೀ ಪುಡಿ ಫ್ರೆಂಡ್ಸ್. ಟೀ ಪುಡಿಯಲ್ಲಿ ಕ್ಯಾಫೆನ್ ಅಂತ ಪದಾರ್ಥ ಇರುತ್ತೆ. ಇದು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಟೀ ಪುಡಿನ ಸಹ ಹಾಕೋತಾ ಇದ್ದೀನಿ. ಮುಂದೆ ಇನ್ನಷ್ಟು ಇಂಗ್ರೀಡಿಯೆಂಟ್ ಇದೆ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಸೊ ನೋಡಿ, ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋದು ಇನ್ಸ್ಟೆಂಟ್ ಕಾಫಿ, ಬ್ರೂ ಕಾಫಿ. ಯಾವುದೇ ಒಂದು ಕಾಫಿ ಇಲ್ಲದ್ರೆ ಪರವಾಗಿಲ್ಲ, ಮಾತ್ರ ನಮಗೆ ಕಾಫಿ ಬೇಕು, ಅದು ಇದು ಅಂತ ಇಲ್ಲಿ ಏನು ನಮಗೆ ಬೇಕಾಗಿಲ್ಲ. ಸೊ ಅದನ್ನು ಸಹ ಇಲ್ಲಿ
ಹಾಕ್ಕೋತಾ ಇದ್ದೀನಿ. ಕಾಫಿ ಹಾಕ್ಕೋದ್ರಿಂದ ಕೂದಲು ಸಿಲ್ಕಿ ಶೈನಿ ಆಗುತ್ತವೆ, ಜೊತೆಗೆ ಕೂದಲಿಗೆ ಒಂದು ಒಳ್ಳೆ ಹೊಳಪು ಬರುತ್ತೆ. ಸೊ ಹಾಗಾಗಿ ಕಾಫಿನ ಹಾಕ್ಕೋತಾ ಇದ್ದೀನಿ. ಕಾಫಿ ಪುಡಿ ಅಂತೂ ಈಸಿಯಾಗಿ ಯಾವುದೇ ಒಂದು ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲಾಂದರೆ ಒಂದು ₹2 ಕೊಟ್ಟರೆ ಸಾಕು ಫ್ರೆಂಡ್ಸ್. ಇಲ್ಲಿ ನೋಡಿ ಲೋ ಫ್ಲೇಮ್ನಲ್ಲಿ ಇದಕ್ಕೆ ಕುದಿಸ್ಕೊಂಡಾಯಿತು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗಿದೆ, ಕಪ್ಪಾಗಿದೆ ಅಂತ ನೀವೇ ನೋಡಬಹುದು. ನಾನೇನು ಇದಕ್ಕೆ ಜಾಸ್ತಿ ಹೊತ್ತು ಇಟ್ಟಿಲ್ಲ, ಏನಿಲ್ಲ, ಮಾತ್ರ ಒಂದು 5 ನಿಂದ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ಬಿಟ್ರೆ ಆಯಿತು. ಈ ಒಂದು ರೆಮಿಡಿ ನಿಮಗೆ ನ್ಯಾಚುರಲ್ ಆಗಿ ಮನೆಯಲ್ಲಿ ನೀವು ಮಾಡ್ಕೋಬೋದು. ನಿಮಗೆ ಯಾವ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಜಾಸ್ತಿ ಏನು ಕಷ್ಟಪಡೋ ಅವಶ್ಯಕತೆ ಕೂಡ ಇಲ್ಲ. ಇಲ್ಲಿ ನಾನು ಬಳಸಿರೋ ಅಂಥ ಪ್ರತಿಯೊಂದು ವಸ್ತು ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್. ಸೊ ಹಾಗಾಗಿ ಈ ಥರ ನಾವು ಕೆಮಿಕಲ್ ಡೈ ಹಚ್ಕೋ ಬದಲು ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು. ಜೊತೆಗೆ ಈ ಥರ ರೆಮಿಡೀಸ್ನ ಬಳಸೋದ್ರಿಂದ ಯಾವ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ಇನ್ನಷ್ಟು ಇದಕ್ಕೆ ಒಂದು 5 ನಿಮಿಷ ಹೀಗೆ ಲೋ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಬಿಡಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆಯ ರೀತಿಲಿ ಕಪ್ಪಾಗಿ ಡೈ ಥರ ಇದು ರೆಡಿ ಆಗಿಬಿಟ್ಟಿದೆ ಅಂತ. ನೀವು ನೋಡಿರ್ತೀರ, ನಾನು ಯಾವ ಒಂದು ಕಲರ್ ಹಾಕಲಿಲ್ಲ, ಏನು ಹಾಕಲಿಲ್ಲ, ಮಾತ್ರ ಪ್ರಾಕೃತಿಕ ವಸ್ತುಗಳನ್ನು ಬಳಸಿ ಈ ಒಂದು ಕಪ್ಪು ಡೈನ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡು ಒಂದು 5 ನಿಮಿಷ ಇದಕ್ಕೆ ತಣ್ಣಗಾಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ, ಒಂದು ಜಾರೆ ತೊಗೊಂಡು ಇದಕ್ಕೆ ಸೋರಿಸ್ಕೋತೀನಿ. ನೀವು ನೋಡ್ಬೋದು ಎಷ್ಟು ಕಪ್ಪಾಗಿ ಬರ್ತಾಯಿದೆ ಅಂತ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿ ಬ್ಲ್ಯಾಕ್ ಡೈ ಥರ ನಮಗೆ ಸಿಕ್ಕಿಬಿಟ್ಟಿದೆ ಅಂತ. ಇದೇ ಫ್ರೆಂಡ್ಸ್ ಮ್ಯಾಜಿಕ್ ಥರ ನಮ್ಮ ಕೂದಲಿಗೆ ಅಂಟ್ಕೊಂಡು ಕಾರ್ಯ ಮಾಡಿ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಕೊಡೋ ಅಂಥದ್ದು. ಇದನ್ನು ನಾವು ಅಪ್ಲೈ ಮಾಡಿಕೊಂಡು 1 ತಾಸು ಇಲ್ಲಾಂದರೆ 2 ತಾಸು ಇಟ್ಕೊಳ್ಳಿ. ನೆಕ್ಸ್ಟ್ ತಲೆ ಸ್ನಾನ ಮಾಡಿದ್ರೆ ಐತೆ. ವಾರದಲ್ಲಿ 1 ರಿಂದ 2 ಸಲ ಈ ಥರ ಮಾಡಿದ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲ್ ಆಗಿ ನೀವು ಪರಿಹಾರನ ಪಡ್ಕೊಳ್ಬೋದು ಫ್ರೆಂಡ್ಸ್. ಈ ಒಂದು ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.